ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ಈ ಕಲರ್ ಚೆನ್ನಾಗಿದೆ ಅಲ್ವಾ? ಹೌದಲ್ವಾ, ತುಂಬಾ ಚೆನ್ನಾಗಿದೆ. ಕಲರ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತೀಯಪ್ಪ. ಈಗಿನ ಕಾಲದ ಹುಡುಗರು ಬೀದಿ ಸುತ್ತಾರೆ, ನೀನ್ ನೋಡು ಬೀದಿಲ್ ಕೂತ್ಕೊಂಡು ರಂಗೋಲಿ ಬಿಡಿಸ್ತಾ ಇದೀಯ. ನಿಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡಿದ್ರು ನಿನ್ನಂಥ ಮಗನ್ ಪಡೆಯೋಕೆ. ಬರೀ ನಮ್ಮ ಅಪ್ಪ ಅಮ್ಮ ಮಾತ್ರ ಅಲ್ಲ, ನಾಳೆ ನನಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿಸೋ ನನ್ನ ಅತ್ತೆ ಮಾವನು ಕೂಡ ಪುಣ್ಯನೇ ಮಾಡಿರ್ತಾರೆ. ಯಾಕಂದ್ರೆ ಇದೇ ರೀತಿ ಎಲ್ಲಾ ಸೇವೆಗಳನ್ನ ನಾನು ಅವ್ರಿಗೂ ಮಾಡ್ಕೊಡ್ತೀನಿ ಅಲ್ವಾ? ಹೌದಾ? ಅಂದಾಗೆ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ? ಅವ್ರದ್ದೊಂದು ಗ್ರೈನೇಟ್ ಕಂಪ್ನಿ ಇದೆ, ನಾನು ಅದನ್ನೇ ನೋಡ್ಕೊತಾ ಇದ್ದೆ. ಒಂದಿಷ್ಟು ಮನೆಗಳನ್ನ ಕಟ್ಸಿ ಬಾಡಿಗೆಗೆ ಬಿಟ್ಟಿದ್ದೀವಿ. ನನಗೆ ಅವ್ರ ದುಡ್ಡಲ್ಲಿ ಬದುಕೋಕೆ ಇಷ್ಟ ಇಲ್ಲ. ಸ್ವಂತ ನಾನೇ ಏನಾದರೂ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಆಹಾ, ಒಳ್ಳೆ ಹುಡುಗ. ಮನೆ ಕಡೆನೂ ಚೆನ್ನಾಗಿದ್ದಾರೆ. ಹುಡುಗನ್ಗೂ ಒಳ್ಳೆ ಬುದ್ಧಿ ಇದೆ. ನಮ್ ಶ್ರೀವಲ್ಲಿಗೆ ಇವನು ತಕ್ಕ ಜೋಡಿ ಅನ್ಸುತ್ತೆ. ಅಮ್ಮ, ರಂಗೋಲಿ ಹಾಕಕ್ ಕರ್ತಿದ್ರೆ ನಾನು ಬರ್ತಿರ್ಲಿಲ್ವಾ? ಜೂನ್ ಜೊತೆ ಕೂತಿದ್ಯಾ? ಅಯ್ಯೋ, ನನಗೆ ಹೊಳಿಲೇ ಇಲ್ಲ. ಸರಿ ತಗೋ, ನೀನು ಬಣ್ಣ ಬಿಡಿಸ್ತಾ ಇರು, ನಾನು ಹೋಗಿ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಅಮ್ಮ ಅಮ್ಮ ನಿಂತ್ಕೊಳ್ಳಮ್ಮ. ಅಯ್ಯೋ, ಮಾತಾಡ್ಕೊಂಡು ರಂಗೋಲಿ ಬಿಡ್ಸೆ. ಶ್ರೀವಲ್ಲಿ ಅವರು ಬನ್ನಿ, ಬಣ್ಣ ತುಂಬಿಸಿ. ನಿಮ್ಮ ಜೊತೆ ರಂಗೋಲಿ ಹಾಕಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ನೀವು ಮನೆ ಮುಂದೆ ಬರೆಯೋ ರಂಗೋಲಿ ಥರನೇ ಇದ್ದೀರಾ. ನೀವು ಅಷ್ಟೇ, ಮನೆ ಮುಂದೆ ಹಾಕೋ ದೃಷ್ಟಿ ಬೊಂಬೆ ತರಾನೇ ಇದ್ದೀರಾ. ಇರ್ಲಿ ಬಿಡಿ, ನಿಮ್ಮ ಮನೆಗೆ ಯಾವ ದೃಷ್ಟಿನೂ ತಾಕಲ್ಲ. I love you. ಶ್ರೀವಲ್ಲಿ ಅವರೇ, ಶ್ರೀವಲ್ಲಿ ಅವರು ಹೋಗಿ ಎಷ್ಟು ದಿವಸ ಅಂತ ಹೀಗೆ ಎದ್ದೋಗ್ತೀರಾ? ನಿಜವಾಗ್ಲೂ ಅವ್ರಿಬ್ರು ಮಧ್ಯೆ ಇಷ್ಟೊಂದು ಜಗಳ ನಡೀತಿದೆ ಕಾಂತಮ್ಮ. ಹೇಳ್ತಿದ್ದೀರಲ್ಲ ಮೇಡಮರೇ, ಅವರಿಬ್ಬರ ಮಧ್ಯೆ ನಾನು ಹಚ್ಚಿರೋ ಅನುಮಾನ ಅನ್ನೋ ಬೆಂಕಿ ತಗ ಅಂತ ಹತ್ಕೊಂಡು ಉರಿತಾ ಇದೆ. ಈ ಸೀರಿಯಲ್ಗಳಲ್ಲಿ ವಿಲನ್ಗಳಿರ್ತಾರಲ್ಲ, ಅಯ್ಯೋ ದೇವ್ರೆ, ಸೂರ್ಯಂಗೆ ಡ್ಯಾನ್ಸ್ ಬಿಡಕ್ಕೆ ಹೋಗ್ತಿದ್ದೀನಿ ನಾನು. ನಿಮ್ಮ ಮುಂದೆ ವಿಲನ್ಗಳ ಬಗ್ಗೆ ಮಾತಾಡಕ್ಕೆ ಹೋಗ್ತಿದ್ದೀನಿ. ಆದರೂ ಹೇಳ್ತೀನಿ ಕೇಳಿ ಮೇಡಮ್ರೆ, ಈ ಸೀರಿಯಲ್ಗಳಲ್ಲಿ ವಿಲನ್ಗಳಿರ್ತಾರಲ್ಲ, ಅವರು ಹೀರೋಯಿನ್ನ ಬೇರೆ ಮಾಡೋದಕ್ಕೆ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಿರ್ತಾರಲ್ಲ, ಹಂಗೆ ನಾನು ಒಂದ್ರ ಮೇಲೊಂದು ಪ್ಲಾನ್ ಮಾಡಿ ಬಾಣದ ಮೇಲೆ ಬಾಣ ಬಿಡ್ತಾ ಇದ್ದೀನಿ. ನಾನು ಬಿಡೋ ಬಾಣಕ್ಕೆ ಅವರ ಪ್ರೀತಿ ತುಂಬಿದ ಹೃದಯ ಪಂಚರ್ ಆಗ್ಬಿಟ್ಟಿದೆ. ಗುಡ್ ಕಾಂತಮ್ಮ, ನಿನ್ನ ಮಾತಲ್ಲಿ ತಮಾಷೆ ಇದ್ರು ನಿನ್ನ ತಲೆಯಲ್ಲಿ ಬುದ್ಧಿವಂತಿಕೆ ತುಂಬಾನೇ ಇದೆ. ಅದು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡು ನೀನ್ ಎಲ್ಲ ಪ್ಲಾನ್ ಮಾಡ್ತಿದ್ಯಾ ನೋಡು, ಸೂಪರ್. ನೀನ್ ಇದೇ ತರ ನಾನು ಹೇಳಿದ ಕೆಲಸನ ಮಾಡ್ತಾ ಹೋದ್ರೆ ನಾನು ಅನ್ಕೊಂಡಿದ್ದು ಖಂಡಿತ ನಡೀತಾ ಇದ್ರೆ ಬಿಡೋರು ಯಾರು ಮೇಡಮರೇ? ನೋಡಿ ಮೇಡಮರೇ, ಈ ಕಾಸು ಅನ್ನೋದಿದೆಯಲ್ಲ, ದಡ್ರನ್ನು ಜಾಂಡ್ರನ್ನ ಮಾಡ್ಬಿಡುತ್ತೆ. ನೋಡಿ, ನೀವು ಇವಾಗ ಕಾಸು ಕೊಡ್ತಿದ್ದೀರಾ, ನಾನು ಕೆಲಸ ಮಾಡ್ತಿದ್ದೀನಿ. ನೀವು ಕಾಸು ಕೊಡೋದು ಜಾಸ್ತಿ ಆದರೆ ನಾನು ಕೆಲಸ ಮಾಡೋದು ಜಾಸ್ತಿ ಆಗುತ್ತೆ. ಅವರಿಬ್ಬರು ಮಧ್ಯೆ ನಡೀತಿರೋ ಜಗಳನೂ ಜಾಸ್ತಿ ಆಗುತ್ತೆ. ನೋಡ್ತಾ ಇರಿ ಮೇಡಮರೇ, ಸದ್ಯದಲ್ಲಿ ಅವ್ರ ಜಗಳ ರಂಪಾಟ ಕಿತ್ತಾಟ ಮುನಿಸ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ಅವರಿಬ್ಬರು ಡೈವರ್ಸ್ ತಗೊಳ್ಳೋ ತನಕ ಬರ್ತಾರೆ. ಕಾಂತಮ್ಮ, ನಿನ್ನ ಮಾತು ಕೇಳಿ ನನಗೆ ತುಂಬಾನೇ ಖುಷಿ ಆಯ್ತು. ಆ ಶ್ರಾವಣಿ ಸುಬ್ಬು ಆದಷ್ಟು ಬೇಗ ದೂರ ಆಗ್ಬೇಕು. ಅವರಿಬ್ರು ಒಂದಾಗಿದ್ರೆ ನಾನು ಅನ್ಕೊಂಡಿರೋ ಕೆಲಸ ಯಾವುದೂ ಆಗಲ್ಲ. ನೀವು ಅನ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ ಮೇಡಮರೇ. ನಾವಿಲ್ಲಿಗೆ ಹಬ್ಬಕ್ಕೆ ಬಂದಿದ್ದೀವಿ, ಅದೇ ದೀಪಾವಳಿ ಹಬ್ಬ. ನನಗೆ ಬೋನಸ್ ಏನೂ ಇಲ್ವಾ?
ನೀನು ಆಡಿರೋ ಮಾತಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ. ತಗೋ ಇದು. ಎಂಥ ದೊಡ್ಡ ಗುಣ, ದೊಡ್ಡ ಗುಣ, ದೊಡ್ಡ ಮಾತು ಮೇಡಮರಿ ಹಿರಿಯಾ ಈ ಕಳಿ ಎಷ್ಟು ಚೆನ್ನಾಗಿ ಕಾಣ್ತೈತಿ. ಆಹಾ, ಎಂಥ ಗುಣ, ಎಂಥ ಗುಣ. ನಿಜವಾಗ್ಲೂ ರಾಣಿ, ಮಹಾರಾಣಿ ಅಂದ್ರೆ ನೀನೇ ಮೇಡಮ್. ಆ ಕಾಂತಾರದ ಕನಕಳ ಅಂದವನ್ನು ಮೀರಿಸುವಂತ ಅಂದ, ಅಂದಗಾತಿ, ಮಾಟಗಾತಿ, ಮೋಸಗಾತಿ ಲೋನಲ್ಲಿ ಬಂದ್ಬಿಡ್ತು ಬರಬರೆ. ನಿಮ್ಮ ತಮ್ಮನ ಪಾಲಿಗೆ ನೀವು ದೇವತೆ, ಈ ಮನೆಯ ಮುಖ್ಯಸ್ಥೆ, ಪಾತ್ರದಲ್ಲಿ ಖಳನಾಯಕಿ ಅಂತ ಹೇಳಕ್ ಹೋಗಿ ಏನನ್ನ ಹೇಳ್ಬಿಟ್ಟೆ. ಪರವಾಗಿಲ್ಲ ಕಾಂತಮ್ಮ, ನೀನು ಕಾಮಿಡಿ ಮಾಡ್ಕೊಂಡೆ ಕಿಡಿ ಹಚ್ಚಿದ್ದೆ ನೋಡು. ದಟ್ಸ್ ವಂಡರ್ಫುಲ್. ಗುಡ್ ಜಾಬ್, ಗುಡ್ ಜಾಬ್. ದೊಡ್ಡ ಮಾತು ಮೇಡಮ್ ಅವರೇ. ನನಗಿದು ಅವಾರ್ಡ್ ಕೊಟ್ಟಷ್ಟು ಸಂತೋಷ ಆಯ್ತು ಮೇಡಮ್ ಅವರೇ. ಬರ್ಲ ನಾನು ಬರ್ತೀನಿ ಮೇಡಮ್ ಅವರೇ. ಹಾಗಾದ್ರೆ ಆದಷ್ಟು ಬೇಗ ಶ್ರಾವಣಿ, ಸುಬ್ಬು ಇಬ್ರು ದೂರ ಆಗ್ತಾರೆ. ಅವರಿಬ್ರಿಗೂ ಒಬ್ರ ಮೇಲೊಬ್ರಿಗಿರೋ ಪ್ರೀತಿನ ಹೇಳ್ಕೊಳಕ್ಕಾಗ್ದೆ ಅವ್ರ ಮನ್ಸಲ್ಲಿ ದ್ವೇಷ ತುಂಬುತ್ತೆ. ಇವ್ರು ಆದಷ್ಟು ಬೇಗ ದೂರ ಆದ್ರೇನೆ ನಾನು ಅನ್ಕೊಂಡಿರೋದೆಲ್ಲ ಆಗೋದು. ಐ ಆಮ್ ವೇಟಿಂಗ್ ಫಾರ್ ಇಟ್. ಛೇ, ಹಬ್ಬದ ದಿನ ಈ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ಯಜಮಾನ್ ಅದೆಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ ಏನೋ. ಸಮಾಧಾನ ಮಾಡಬೇಕು. ಏನಂದ್ರೆ ಎಲ್ಲಿಗೆ ಹೊರಟಿದ್ರಿ? ನೀವು ನನ್ನ ಜೊತೆ ಮಾತಾಡ್ತಿದ್ದೀರಾ? ತಾಳಿ ಕಟ್ಟಿರೋ ಗಂಡ ನೀವೇ ತಾನೆ? ಹಾಗಿದ್ಮೇಲೆ ನಿಮ್ ಜೊತೆನೆ ಮಾತಾಡ್ತಿದ್ದೀನಲ್ವಾ? ಬೆಳಿಗ್ಗೆ ತಾನೇ ಬೈಯೋದೆಲ್ಲ ಬೈದು ಗರೀ ಅಂತ ರಾಗ ಹೇಳ್ತಿದಾರಲ್ಲ, ಏನ್ ವಿಷಯ ಇರ್ಬೋದು? ಯಾಕ್ರಿ ಸುಮ್ನೆ ನಿಂತ್ಕೊಂಡ್ಬಿಟ್ರಿ? ಮಾವನ್ ಮನೆಗ್ ಬರ್ತಿದ್ ಹಾಗೆ ಹೆಂಡತಿ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ರ? ಅಥವಾ ಮಾವನ್ ಮನೆಯಲ್ಲಿ ಮುದ್ದಾಗಿರೋ ಹೆಂಡತಿ ಜೊತೆ ಮಾತಾಡೋದಕ್ಕೆ ನಾಚಿಕೆನಾ? ನಾಚಿಕೆನಾ? ನನಗೆ ಯಾಕೆ ನಾಚಿಕೆ ಆಗಬೇಕು? ಮತ್ತ್ಯಾಕೆ ಮಾತಾಡ್ತಾ ಇಲ್ಲ? ನಾನು ನಿಮ್ ಜೊತೆ ತುಂಬಾ ಮಾತಾಡ್ಬೇಕು. ಅಲ್ಲ, ಬೆಳಿಗ್ಗೆ ಬೈಯೋದೆಲ್ಲ ಬೈದ್ಬಿಟ್ಟು ಕೂಗಾಡೋದೆಲ್ಲ ಕೂಗಾಡ್ಬಿಟ್ಟು ಇವಾಗ ಬಂದು ಮಾತಾಡ್ಬೇಕು ಅಂತಿದ್ರಲ್ಲ ಮೇಡಮ್. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರ್ಗು ಅಂತ ಹೇಳ್ತಾರಲ್ಲ, ಅದ್ರಲ್ಲೂ ನಮ್ಮಿಬ್ರು ಮಧ್ಯ ಜಗಳ ಹೀಗ್ ಬರುತ್ತೆ, ಹೀಗ್ ಹೋಗುತ್ತೆ.